ಪರ್ಫಾರ್ಮೆನ್ಸ್ಗೆ ಫಿಲ್ಮ್ ಫೇರ್ ಅವಾರ್ಡ್ ಬರುತ್ತೆ. ಅದಾದ ನಂತರ ರಾಕಿಯಾಗಿ ಹೀರೋ ಆಗಿ ಬಂದರು ರಾಮ ಗೂಗ್ಲಿ ರಾಜ ಅವರೇ ಗಜಕೇಸರಿ ಯೋಗವನ್ನು ತಂದುಕೊಟ್ಟು ಈ ಮಿಸ್ಟರ್ ಮಿಸಸ್ ರಾಮಾಚಾರಿ ಮಾಸ್ಟರ್ ಪೀಸ್ ಆಗಿ ಸಂತೋಷ್ ಫೈಟ್ ಮಾಡು ಅಂತ ಹೇಳ್ಕೊಂಡು KGF ಅನ್ನೋ ಚಿತ್ರವನ್ನು ಕೊಟ್ಟು ನಮ್ಮ ಕನ್ನಡ ಚಿತ್ರವನ್ನು ಅತ್ಯುನ್ನತ ಮಟ್ಟಿಗೆ ಏರಿಸಿತು. ಇದೀಗ ತಮ್ಮೆಲ್ಲರೂ ತಿಳಿಸಿ ಮಾತಾಡಿದರೆ ಕೆಟ್ಟವರು. ಸೊ ಎಲ್ಲ ನಿಮ್ಮ ತಲೆಯಲ್ಲಿರುತ್ತೆ. ಸೊ ಆದಷ್ಟು ಪಾಸಿಟಿವ್ ಥಿಂಕಿಂಗ್ ಇಟ್ಕೊಳ್ಳಿ. ಸೋಷಿಯಲ್ ಮೀಡಿಯಾ ಇವಾಗ ಏನಂದ್ರೆ ನಿಮ್ಗೆ ಏನಾದ್ರು ಕೆಟ್ಟದಾಗಲೇ ಜಾಸ್ತಿ ಇರ್ತಾರೆ, ಅವಾಯ್ಡ್ ಮಾಡ್ಕೊಳ್ಳಿ. ಎಷ್ಟು ನೀವು ದೂರ ಇರ್ತೀರಾ, ಎಷ್ಟು ನೀವು ಗುರಿ ಕಡೆ ಇದು ಮಾಡ್ತೀರಾ, ಎಲ್ಲಾನು ಸಾಧ್ಯ. ಎಲ್ಲ ತುಂಬಾ ಸಿಂಪಲ್ ಅನ್ಸುತ್ತೆ. ಕೆಲಸ ಮಾಡಿದೀನಿ ಅಂದ್ರೆ ಜಾಸ್ತಿ ಅವ್ರ ಮಾತು ಕೇಳಿಲ್ಲ, ನನಗೆ ಏನ್ ಅನ್ಸುತ್ತೋ ಅದನ್ನ ಮಾಡ್ಕೊಂಡು ಹೋಗಿದ್ದೀನಿ. ಜನಗಳು ನಂಬಿದೀನಿ. ಒಳ್ಳೆ ಕೆಲಸ ಮಾಡಿದಾಗ ನೀವು ಆಶೀರ್ವಾದ ಮಾಡಿದ್ದೀರಾ. ನೀವು ಯಾವತ್ತೂ ತಾರತಮ್ಯ ಮಾಡಲ್ಲ ಅಂತ ನನಗೆ ಗೊತ್ತು. ಒಳ್ಳೆ ಕೆಲಸ ಮಾಡಿದ್ರೆ ಚಪ್ಪಾಳೆ ತರ್ತೀರಾ, ಒಳ್ಳೆ ಕೆಲಸ ಇಲ್ಲ ಅಂದ್ರೆ ತಟ್ಟಿ ಬುದ್ಧಿ ಹೇಳ್ತೀರಾ. ಅಷ್ಟು ನಂಬಿಕೆ ನನಗಿದೆ. ಒಳ್ಳೆ ಕೆಲಸ ಮಾಡಿ, ಒಳ್ಳೇದು ನಂಬಿ. ಬಟ್ ಅನ್ಕೊಂಡಿದ್ದನ್ನ ಸುಮ್ಮನೆ ತಾನಾಗಿ ಆಗ್ತದೆ. ಅದು ತಕ್ಕಂಗೆ ಎಲ್ಲರೂ ಶ್ರಮ ಪಟ್ಟರೆ ಸಿಗುತ್ತೆ. ದಯವಿಟ್ಟು ತಪ್ಪು ನೋಡ್ರಿ. ಓಕೆ, ನನ್ನ ಡೈಲಾಗ್ ಅಲ್ಲ, ಒಂದೇ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಕನ್ನಡ ಚಿತ್ರರಂಗ ತುಂಬಾ ಬೆಳೀತಾ ಇದೆ. ನಿಮ್ಮೆಲ್ರಿಗೂ ಒಂದು ಹೆಮ್ಮೆ ಇದೆ ಅಲ್ವಾ? ಇವತ್ತಿನ ದಿನ ಚಿತ್ರಗಳು ಹೋಗ್ತಿರೋ ರೀತಿ ಎಲ್ಲ ಅದೇ ರೀತಿ ಹೊಸ ನೋಡಿ ಪ್ರೋತ್ಸಾಹಿಸಿ. ಇನ್ನು ಒಳ್ಳೊಳ್ಳೆ ಹೊಸ ಕಲಾವಿದ್ರೆ ಅದು ನೀವು ಕೊಟ್ಟಿರೋ ಧೈರ್ಯದಿಂದ ಅಂತ ನಾನು ರಿಲ್ಯಾಕ್ಸ್ ಆಗಿ ಕೂತಿಲ್ಲ. ನೀವು ಕೊಟ್ಟಿರೋ ಸಕ್ಸಸ್ ಜವಾಬ್ದಾರಿಯಿಂದ ತಿಳ್ಕೊಂಡು ಇನ್ನು ಮುಂದೆ ಒಂದು ಕೆಲಸ ಮಾಡಬೇಕು ಅಂತ ಮುಂದಿನ ಹಂತಕ್ಕೋಸ್ಕರ ನಾನು ಪ್ರಿಪೇರ್ ಆಗ್ತಾ ಇದ್ದೀನಿ, ಕೆಲಸ ಮಾಡ್ತೀನಿ. ನನಗೆ ಗೊತ್ತು. ತಾಳ್ಮೆ ಇಟ್ಕೊಳ್ಳಿ. ನಾನು ಯಾವತ್ತೂ ಅನೌನ್ಸ್ಮೆಂಟ್ ಅಂತ ಹೇಳಿಲ್ಲ. ತುಂಬಾ ಜನ ಅವ್ರ ಖುಷಿಗೆ ಕರೆಕ್ಟಾಗಿ ಅಡಿಗೆ ಬೆಂದ ಮೇಲೆ ಬಳಸಬೇಕು, ಮುಂಚೆನೆ ಮಾಡೋದು ನನಗೆ ಇಷ್ಟ ಇಲ್ಲ. ಸ್ವಲ್ಪ ತಾಳ್ಮೆ ಇಟ್ಕೊಳ್ಳಿ. ಖಂಡಿತವಾಗ್ಲೂ ನೀವೆಲ್ಲ ಇಷ್ಟಪಡುವಂತ ಕೆಲಸ ಆಗುತ್ತೆ. ಥ್ಯಾಂಕ್ ಯು.